ನೋಡಿ, ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವಾಗಿ ಯಾವಾಗ ಸಚಿವರ ಕಚೇರಿ ಹೆಸರು ಪ್ರಸ್ತಾಪ ಆಯಿತು, ಈಗ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನನ್ನ ಕಚೇರಿಗೂ ಮತ್ತು ಈ ಒಂದು ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಕಚೇರಿಗೆ ಮುಕ್ತ ಅವಕಾಶ ಇದೆ. ನಾನು ಇಲ್ಲದ ವೇಳೆ ಸಭೆಯನ್ನ ಮಾಡಿಸ್ಕೊಂಡ್ರೆ ಅಥವಾ ನಡೆಸಿದ್ರೆ ನಾನು ಹೊಣೆಯಲ್ಲ, ಅದಕ್ಕೆ ಬೇಕಿದ್ರೆ ಬಂದು CCTV ಕ್ಯಾಮೆರಾ ಪರಿಶೀಲಿಸಲಿ, ನನಗೆ ಭಯ ಇಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಸರ್ ಮಾತಾಡ್ತಾರೆ ಸರ್. ಸರ್ ಈಗ ಒಂದು ಆರೋಪ ಬಂದಿದೆ ತಮ್ಮ ಮೇಲೆ, ಅಂದ್ರೆ ಯಾರು ಆರೋಪ. ಸೊ ತಮಗೂ ಕೂಡ ಗೊತ್ತಿದೆ, ಬಿಜೆಪಿ ಕೂಡ ಹೇಳಿದ್ದಾರೆ. ಅಂದ್ರೆ ಯಾರು ಏನು ಒಂದು ಅಪ್ಟಿವೇಟ್ ಹಾಕಿರೋದು ಕೋರ್ಟ್ ಅಲ್ಲಿ, ಯಾರು SIT ಅರೆಸ್ಟ್ ಆಗಿದ್ದಾರೆ ಪುರುಷೋತ್ತಮನವರು, ಅವರು ತಮ್ಮ ಕಚೇರಿಯಲ್ಲಿ ಅಂದ್ರೆ ವಿಕಾಸದವರು ತಮ್ಮ ಕಚೇರಿಯಲ್ಲಿ ನಾಗೇಂದ್ರ ಮತ್ತು ಏನ್ ದದ್ದದವ್ರು ಮೀಟಿಂಗ್ ಮಾಡಿದ್ರು, ಆ CCTV ಫುಟೇಜ್ ಅನ್ನ ಸಂರಕ್ಷಣೆ ಮಾಡಿ ಇಡಬೇಕು ಅಂತ ಕೋರ್ಟ್ಗೆ ಹಾಕಿದ್ದಾರೆ. ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸಂಬಂಧಪಟ್ಟಂತೆ ಆಗಿರುವಂತಹ ಅವ್ಯವಹಾರ ಆರೋಪ ಪ್ರಕರಣದಲ್ಲಿ ಬಂಧಿತ ಆರೋಪಿ ಸರ್. ಏನಾಗಿದೆ ಅಂತೆ ಅವರು ಹೇಳಿರುವಂತದ್ದು, ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕಿರುವಂತದ್ದು, ಅರ್ಜಿ ಹಾಕಿರುವಂತ, ಅಪ್ಟಿವೇಟ್ ಹಾಕಿರುವಂತದ್ದು, ಸಚಿವ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿಯಲ್ಲಿ ಸಭೆ ಆಗಿದೆ, ನಾಗೇಂದ್ರ ಮತ್ತು ದದ್ದಲ್ ಅವರು ಅಲ್ಲಿ ಇರುವಂತ CCTV ಫುಟೇಜ್ ನ ಸಂರಕ್ಷಣೆ ಮಾಡಿ ಇಡಬೇಕು ಅಂತ ಇಲ್ಲ, ಅಂದ್ರೆ ತಮ್ಮ ಕಚೇರಿ ಹೆಸರನ್ನ ಪ್ರಸ್ತಾಪ ಮಾಡಿರುವಂತದ್ದು. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಯಾಕಂದ್ರೆ ನಾನು ಊರಲ್ಲಿ ಇರ್ಲಿಲ್ಲ. ಓಕೆ ಸರ್. ಕೋಡ್ ಆಫ್ ಕಂಡಕ್ಟ್ ಟೈಮ್ ಅಲ್ಲಿ ಇದು ಪಬ್ಲಿಕ್ ಆಫೀಸ್ ಇದೆ, ಯಾರ್ಯಾರು ಬಂದಲ್ಲಿ 106 ಜನ ಬರ್ತಾರೆ ಡೈಲಿ. ಓಕೆ. ಅದ್ ಯಾರು ಬಂದು ಅಲ್ಲಿ ಕೂತಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ CCTV ಕವರೇಜ್ ಬೇಕಿದ್ರೆ ಚೆಕ್ ಮಾಡ್ಲಿ, ಅದಕ್ಕೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ. ಓಕೆ ಓಕೆ ಸರ್. ನಮ್ ಕಚೇರಿ ಆಫೀಸ್ ಮಾಡಿದ್ದಾರೆ ಅಂದ್ರೆ ನಮ್ಮ ಮೇಲೆ ಏನು ಆರೋಪ ಇರುತ್ತೆ? ಅದು ಹೌದು, ಇಟ್ ಇಸ್ ಎ ಪಬ್ಲಿಕ್ ಆಫೀಸ್, ವಿಕಾಸ್ ಸೌಧ ಅದು. ಓಕೆ. ಹೌದಲ್ವಾ? ಹೌದು. ಅದೇ ಇಟ್ ಇಸ್ ಓಪನ್ ಫಾರ್ ಆಲ್. ಯಾರು ಬರ್ತಾರೆ, ಯಾರು MLAs ಬರ್ತಾರೆ, ಭೇಟಿ ಆಗ್ತಾರೆ, ಅಲ್ಲಿ ಕೂದುತ್ತಾರೆ, ಹೋಗ್ತಾರೆ. ಬಟ್ ನಾನಂತೂ ಆಫೀಸಲ್ಲಿ ಇರ್ಲಿಲ್ಲ, ನನಗೆ ಗೊತ್ತಿಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದೆ ಅಷ್ಟೇ. ಓಕೆ. ಅಂದ್ರೆ ಸರ್ ನೀವು ಭಾಗಿಯಾಗಿದ್ದೀರಿ ಅಂತ ಹೇಳಿ, ಬಟ್ ನಿಮ್ ಕಚೇರಿಯಲ್ಲಿ ಈ ವ್ಯವಹಾರ ಸಂಬಂಧಪಟ್ಟಂತೆ ಸಭೆ ಆಗಿದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರಲ್ಲ, ಇನ್ವೆಸ್ಟಿಗೇಷನ್ ಎಲ್ಲ ಗೊತ್ತಾಗುತ್ತಲ್ಲ. ಅವ್ರು ಬೇಕಿದ್ರೆ ಮಾಡ್ಲಿ, CCTV ಕ್ಯಾಮ್ರಾ ಅದೆಲ್ಲ ಫುಟೇಜಸ್ ಎಲ್ಲ ಚೆಕ್ ಮಾಡ್ಲಿ ನಿಮ್ಗೆ. ಓಕೆ ಸರ್. ಓಕೆ. ಬಿಜೆಪಿಯವರು ಮಾತಾಡ್ತಾ ಇರುವಂತದ್ದು, ಅಶ್ವಥ್ ನಾರಾಯಣ್ ಸೇರಿದಂತೆ ಎಲ್ಲ ಮುಖಂಡರು ಆಗ್ರಹ ವ್ಯಕ್ತಪಡಿಸಿರೋದು ರಾಜೀನಾಮೆ ಕೊಡಬೇಕು ಅಂತ ಹೇಳಿರುವಂತದ್ದು. ತಾವು ಯಾರು? ಅಶ್ವಥ್ ನಾರಾಯಣ್ ಸೇರಿದಂತೆ ಬಿಜೆಪಿ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಇದ್ರ ಬಗ್ಗೆ ತಮ್ಮ ಕಚೇರಿಯಲ್ಲಿ ಕೂಡ ಹೆಸರು ಪ್ರಸ್ತಾಪ ಹಿನ್ನೆಲೆಯಲ್ಲಿ ಕೂಡ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಕಚೇರಿ ಅದು ಪಬ್ಲಿಕ್ ಕಚೇರಿ, ಅದು ಇಟ್ ವಿಕಾಸ್ ಸೌಧ, ಯಾರು ಬೇಕಾದ್ರೂ ಬರ್ಬೋದು, ಕೂತ್ಕೋಬಹುದು, ಮಾತಾಡಿರ್ಬೋದು. ತನಿಖೆ ನಡೀತಾ ಇದೆ ಅಲ್ಲ, ತನಿಖೆ ನಡೀಲಿ, ನಮ್ಗೇನ್ ಸಂಬಂಧ ಇದೆ? ಅದು ಯಾರೋ ಬಂದು ನಮ್ ಕಚೇರಿಯಲ್ಲಿ ಕುಂತ್ರೆ ನಮ್ಗೇನ್ ಸಂಬಂಧ ಇದೆ? ಅಂದ್ರೆ ಯಾರಂದ್ರೆ ಸರ್, ದದ್ದಲ್ಲು ಮತ್ತೆ ಮಿನಿಸ್ಟ್ರು ನಾಗೇಂದ್ರ ಕೂತ್ಕೊಂಡು ವ್ಯವಹಾರ ಅಂತ ಇಲ್ಲ. ಓಕೆ. ಎನ್ಕ್ವೈರಿ ಆಗ್ಲಿ, ಎನ್ಕ್ವೈರಿ ಗೊತ್ತಾಗುತ್ತಲ್ಲ. ನಾನಂತೂ ಆ ಕಚೇರಿಯಲ್ಲಿ ಇರ್ಲಿಲ್ಲ. ಅವ್ರು ಎನ್ಕ್ವೈರಿ ಮಾಡ್ಲಿ, ಎನ್ಕ್ವೈರಿ ನಡೀತಾ ಇದೆ ಅಲ್ಲ, ಎನ್ಕ್ವೈರಿ ಆದ್ರೆ ಗೊತ್ತಾಗುತ್ತಲ್ಲ. ಓಕೆ. ಅಂದ್ರೆ ನೀವೇನಾದ್ರು ಈ ಬಗ್ಗೆ ಆಫೀಸಲ್ಲಿ ಈ ತರ ಮೀಟಿಂಗ್ ಬಂದ್ ಸಂಬಂಧಪಟ್ಟ ಆಂತರಿಕ ತನಿಖೆ ನಿಮ್ ಮಾಧ್ಯಮದಿಂದ ನೋಡೇ ಗೊತ್ತು ನನಗೆ, ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಓಕೆ ಸರ್. ಮಾಧ್ಯಮದಲ್ಲಿ ಹೇಳಿದ ಮೇಲೆ ಗೊತ್ತಾಗಿದ್ದು ನಂಗೆ. ಓಕೆ. ನೀವು CCTV ಫುಟೇಜ್ ಅಂತ ಹೇಳಿರೋದು ಹಿನ್ನೆಲೆಯಲ್ಲಿ ನಿಮ್ಗೆ ಏನಾದ್ರು ಆತಂಕ ಏನಾದ್ರು ಇದೆಯಾ ಅಥವಾ? ನಮ್ಗೆ ಏನು, ನನಗೆ ಗೊತ್ತೇ ಇಲ್ಲ. CCTV ಕ್ಯಾಮ್ರಾ ನಮ್ಗೆ ಯಾಕೆ ಆತಂಕ ಇರುತ್ತೆ? ಬೇಕಿದ್ರೆ ಇದು ಮಾಡ್ಲಿ, ಅದು ಓಕೆ. ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ. ಸಚಿವರು ಮತ್ತೆ ತಮ್ಮ ಸಭೆಯಲ್ಲಿ ಮೀಟಿಂಗ್ ಮಾಡಿರೋ ಸಂಬಂಧಪಟ್ಟ ತಮ್ಮ ಕಚೇರಿಯಲ್ಲಿ ಮೀಟಿಂಗ್ ಮಾಡೋ ಬಗ್ಗೆ ತಮ್ಗೇನು ಮಾಹಿತಿ ಇಲ್ವಾ ಸರ್? ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಓಕೆ. ಮಾಧ್ಯಮದಲ್ಲಿ ನೋಡೇ ಗೊತ್ತಾಗಿತ್ತು ನನಗೆ. ಯಾಕಂದ್ರೆ ಅವರೇ ಆರೋಪಿನ ಅಪ್ಟಿವೇಟ್ ಸಲ್ಲಿಸಿರೋದ್ರಿಂದ ಒಂದಷ್ಟು ಈ ಚರ್ಚೆಗೆ ಗ್ರಾಸ್ ಆಗಿರುವಂಥದ್ದು. ಎನ್ಕ್ವೈರಿ ಆಗ್ಲಿ, ನೋ ಅಬ್ಜೆಕ್ಷನ್. ನನಗೆ ಗೊತ್ತೇ ಇಲ್ಲ ಅದಾನೆ, ನಾನು ಊರಲ್ಲಿ, ನನಗೆ ಅದ್ರ ಬಗ್ಗೆ ನನ್ನ ಆಫೀಸರು ಇಲ್ಲ, ನನಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ. ಓಕೆ ಸರ್. ಮಾಧ್ಯಮದಲ್ಲಿ ನೋಡೇ ಗೊತ್ತಾಗಿದ್ದು ನಂಗೆ ಅಷ್ಟೇ. ಓಕೆ. ಸೊ ಒಂದು ವೇಳೆ ಆ ರೀತಿ ಸಭೆ ನಡೆಸಿದ್ರೆ ಅಂತ ಏನಾದ್ರು ಕೂಡ ತನಿಖೆ ಎಲ್ಲ ಆದ್ರೆ ಸರ್, ಸಭೆ ನಡೆಸಿದ ಕಚೇರಿ ಇಲ್ಲ, ನನಗೆ ಗೊತ್ತೇ ಇಲ್ಲ. ಕಚೇರಿ ಪಬ್ಲಿಕ್ ಆಫೀಸ್ ಅದು. ಅಲ್ಲ, ಪಬ್ಲಿಕ್ ಆಫೀಸ್ ಆದ್ರೂ ಈ ತರ ಸಭೆ ನಡೆಸೋ ತಪ್ಪಲ್ವ ಸರ್? ಒಂದ್ ವೇಳೆ ಅವ್ರು ಮಾಡಿದ ಆರೋಪ ಅದು ನೋಡಿ, ಅವ್ರು ನಾನು ಆಫೀಸಲ್ಲಿ ಇಲ್ಲ ಆದಾಗ ಯಾರೋ ಬಂದು ನಮ್ಮ ಕಚೇರಿಯಲ್ಲಿ ಕುಂತಿದ್ದು ನನಗೇನು ಗೊತ್ತಾಗುತ್ತೆ? ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ತನಿಖೆ ಆಗ್ಲಿ, ತನಿಖೆಯಲ್ಲಿ ಗೊತ್ತಾಗುತ್ತಲ್ಲ. ಓಕೆ. ತನಿಖೆಗೆ ನೀವೆಲ್ಲ ಸಹಕಾರ ಕೊಡ್ತಿರ್ಬೇಕಾದ್ರೆ ನಮ್ದು 100% ನಮಗೆ, ನಾವಂತೂ 100% ಸಹಕಾರ ಇದೆ. ಪ್ರಕಾಶ್ ಪಾಟೀಲ್ ಅವರು ಸರ್ ಮಾತಾಡ್ತಾರೆ ಸರ್. ಮಾತಾಡೋದು ಸರ್. ಈಗ ಒಂದು ಆರೋಪ ಬಂದಿದೆ ತಮ್ಮ ಮೇಲೆ, ಅಂದ್ರೆ
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ ವಿಜಯ್, ಬಹಳ ಪ್ರಮುಖವಾಗಿ ನೋಡಿ, ನನಗೂ ಮತ್ತೆ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಸಚಿವರು. ಹಾಗಾದ್ರೆ ಆರಾಮಾಗಿ ಬಂದು ನೀವು ಎಲ್ಲ CCTV ಪರಿಶೀಲನೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇವರ ಹೇಳಿಕೆಯ ಹಿನ್ನೆಲೆ ಏನು ಅಂತ ಹಾಗಾದ್ರೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ನಿಕೇಶ್, ಬೆಳಗ್ಗೆಯಿಂದ ಹೊಸ ತಿರುವನ್ನು ತೆಗೆದುಕೊಂಡಿದ್ದಂತಹ ಏನು ಅಭಿವೃದ್ಧಿ ನಿಗಮದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ, ಅದರ ಒಂದು ಸಂಪೂರ್ಣವಾಗಿ ಪ್ಲಾನ್ ರೆಡಿ ಆಗಿರುವುದು ಅಥವಾ ಅದರ ಚರ್ಚೆ ಆಗಿರುವಂಥದ್ದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕಚೇರಿಯಲ್ಲಿ ಅನ್ನುವಂಥದ್ದು ಬೆಳಗ್ಗೆಯಿಂದ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಇದೇ ಮೊದಲ ಬಾರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ರಿಪಬ್ಲಿಕ್ ಕನ್ನಡ ಜೊತೆ ದೂರವಾಣಿ ಮುಖಾಂತರ ಮಾತಾಡಿದ್ರು. ಅವರು ಸ್ಪಷ್ಟನೆ ಕೊಟ್ಟಿರುವಂಥದ್ದು, ಅಂದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಕಚೇರಿಯಲ್ಲಿ ಇರಲಿಲ್ಲ, ಸಭೆ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಅನ್ನುವಂಥದ್ದು. ಇಲ್ಲಿ ಪ್ರಶ್ನೆ ಉದ್ಭವ ಆಗುವಂಥದ್ದು ನಿಕೇಶ್, ಅವ್ರಿಗೂ ಕಚೇರಿಗೂ ಸಂಬಂಧ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಪ್ರಮುಖವಾಗಿ ಯಾಕೆ ಅವರ ಕಚೇರಿಯಲ್ಲಿ ಸಭೆ ಮಾಡಿದ್ರು ಅನ್ನೋಂಥದ್ದು ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ನಿಜ ಅವ್ರು ಏನಂದ್ರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು, ಆದರೆ ಕಚೇರಿ ಒಳಗಡೆ ಯಾರು ಬೇಕಾದ್ರೂ ಬಂದು ಏನು ಬೇಕಾದ್ರೂ ಕೂಡ ಸಭೆ ನಡೆಸ್ಬೋದಾ ಅನ್ನೋಂಥದ್ದು ಈಗ ಸಾರ್ವಜನಿಕವಾಗಿ ಪ್ರಶ್ನೆ ಉದ್ಭವ ಆಗುವಂಥದ್ದು. ಜೊತೆಗೆ ಅವರಿಗೆ ಸಂಬಂಧ ಇಲ್ಲ ಅಂತಂದ್ರೆ ಯಾಕೆ ಅವ್ರ ಕಚೇರಿಗೆ ಹೋಗಿ ಏನು ಸಭೆಯನ್ನು ನಡೆಸಬೇಕಾಯಿತು ಇದಕ್ಕೆ ಸಂಬಂಧಪಟ್ಟಂತೆ? ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೂ ಈ ಸಚಿವರ ಕಚೇರಿಗೂ ಸಂಬಂಧ ಇಲ್ಲ, ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅವರ ಅಡಿಯಲ್ಲಿ ಬರೋದಿಲ್ಲ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರ ಕಚೇರಿ. ಆದರೆ ಆರೋಪಿಯೇ ಹೇಳಿರುವ ರೀತಿಯಲ್ಲಿ ಅಫಿಡವಿಟ್ ಹಾಕಿರುವಂಥದ್ದು ನ್ಯಾಯಾಲಯದಲ್ಲಿ ಅವರ ಕಚೇರಿಯಲ್ಲಿ ಯಾಕೆ ಸಭೆ ನಡೆಸಬೇಕಾಗಿತ್ತು ಅನ್ನೋಂಥದ್ದು ಈಗ ಪ್ರಶ್ನೆ ಉದ್ಭವ ಆಗುವಂಥದ್ದು. ಈಗ ನನಗೆ ಅದಕ್ಕೂ ಸಂಬಂಧ ಇಲ್ಲ ಮತ್ತು ಜೊತೆಗೆ ಏನು ಬೇಕಾದ್ರೂ ಕೂಡ ತನಿಖೆ ಮಾಡಲಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಭೆ ನಡೆಸಿದ್ರೆ ಕೂಡ ಅದಕ್ಕೆ ಯಾರು ಹೊಣೆ ಹೊರಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಇಲ್ಲಿ ಚರ್ಚೆ ವಿಚಾರ ಆಗಿರುವಂಥದ್ದು. ನೋಡಬೇಕು ಇದರ ಜಾಲ ಈಗ ಒಂದೊಂದೇ ಬೇರೆ ಬೇರೆ ಎಲ್ಲ ರೀತಿಯ ಲಿಂಕ್ಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇದು ಮುಂದೆ ಯಾರ ಬುಡಕ್ಕೆ ಬರುತ್ತೆ, ಯಾರ ಕುತ್ತಿಗೆಗೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಿಕೇಶ್. ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೈಟ್, ವಾಲ್ಮೀಕಿ ನಿಗಮದ ಗೋಲ್ಮಾಲ್ ಯಾವೆಲ್ಲ ರೀತಿಯಲ್ಲಿ ಹಬ್ಬತಾ ಹೋಯ್ತು ಅನ್ನೋದನ್ನ ಒಂದಷ್ಟು ಅಂಶಗಳ ಸಮೇತ ನಿಮಗೆ ವಿವರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೋಡಿ, 85 ಕೋಟಿ ರೂಪಾಯಿ ಯೂನಿಯನ್ ಬ್ಯಾಂಕ್ನ MG ರೋಡ್ ಖಾತೆಯಿಂದ ವರ್ಗಾವಣೆ ಆಗಿದೆ ಅನ್ನೋ ಗಂಭೀರ ಆರೋಪ. ಯಾವ್ಯಾವ ದಿನಾಂಕ, ಯಾವ್ಯಾವ ಖಾತೆಗಳಿಗೆ ಎಷ್ಟೆಷ್ಟು ಅಕೌಂಟ್ಗೆ ವರ್ಗಾವಣೆ ಆಯಿತು ಹಣ ಅನ್ನೋದ್ರ ಡೀಟೇಲ್ಸ್ ಒಂದು ಕಡೆ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಈ UBI ಬ್ಯಾಂಕ್ನ ಸಿಬ್ಬಂದಿಗಳ ಮೇಲೂ ಕೂಡ FIR ಆಯಿತು. ಹಣ ವರ್ಗಾವಣೆ ಸಂದರ್ಭದಲ್ಲಿ ನಿಗಮದ ಅಧಿಕಾರಿಗಳಿಗೆ ಗೊತ್ತಾಗದೆ ಅವರ ಅನುಮತಿಯನ್ನ ಪಡೆದೇನೆ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಆರೋಪದ ಅಡಿಯಲ್ಲಿ ಕೂಡ ಇದೀಗ ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿಗಳ ಮೇಲೂ ಕೂಡ FIR ದಾಖಲಾಗಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀವಿಲ್ಲಿ ಗಮನಿಸ್ತಾ ಇದ್ರಿ. ಹೇಗೆ ಯಾರೆಲ್ಲರ ಇನ್ವಾಲ್ವ್ಮೆಂಟ್ ಆಗ್ತಾ ಹೋಯ್ತು ಈ ಪ್ರಕರಣದಲ್ಲಿ ಅನ್ನೋದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಒಂದು ನಿಗಮದ 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಲಾಯಿತು. ಪದ್ಮನಾಭನ್ ನಿಗಮದ MD, ಪರಶುರಾಮನ್ ಲೆಕ್ಕಾಧಿಕಾರಿ, ಹಾಗೆ ನಾಗೇಂದ್ರ ಇವರ ಹೆಸರು, ಸಚಿವ ನಾಗೇಂದ್ರ ಅವರ ಆಪ್ತನ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳೋಕೆ ಸಿಕ್ತು. ಸದ್ಯಕ್ಕೆ ಆತ ಕೂಡ ವಶದಲ್ಲಿದ್ದಾನೆ. ಹಾಗೆ ಹಣದ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಯಾವ್ಯಾವ ದಿನಾಂಕದಂದು ಎಷ್ಟೆಷ್ಟು ಹಣ ಎಲ್ಲೆಲ್ಲಿಗೆ ವರ್ಗಾವಣೆ ಆಗ್ತಾ ಹೋಯ್ತು ಅಂತ ಹೇಳಿ FIRಗಳ ದಾಖಲಾಗಿದೆ. ಅನೇಕರು ಅರೆಸ್ಟ್ ಆಗಿದ್ದಾರೆ. ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ದಾರೆ. ಆದರೆ ಪ್ರಶ್ನೆ ಇರೋದು, ಹೀಗೆ ನಿಗಮದ ಹಣ ರಾತ್ರೋರಾತ್ರಿ ಬೇನಾಮಿ ಅಕೌಂಟ್ಗಳಿಗೆ ಹರಿದು ಹೋಗುತ್ತೆ ಅಂತಂದ್ರೆ ಇದನ್ನ ಗಮನಿಸಬೇಕಾದ ಹೊಣೆಗಾರಿಕೆ ಹೊತ್ತವರು ಕೇವಲ ಸಚಿವ ನಾಗೇಂದ್ರ ಒಬ್ರೇನ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್
ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.